ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿವಾಮೃತ ಕಿಚನ್. ಕೇವಲ 15 ನಿಮಿಷದಲ್ಲಿ ಮೃದುವಾದ ರುಚಿಕರವಾದ ರವಾ ಕಿಚಡಿಯನ್ನು ಒಂದೇ ಪಾತ್ರೆಯಲ್ಲಿ ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ತುಂಬ ಉಪಯುಕ್ತ ಟಿಪ್ಸ್ಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ಈ ರೆಸಿಪಿಯು ಬೆಳಗಿನ ಉಪಹಾರ, ಸಂಜೆ ತಿಂಡಿ ಮತ್ತು ಲಂಚ್ ಬಾಕ್ಸ್ಗಳಿಗೆ ತುಂಬ ಸೂಕ್ತವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಂತರ ಇದನ್ನು ಪಕ್ಕಕ್ಕೆ ತೆಗೆದು ಮತ್ತು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ, ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿಯನ್ನು ಸೇರಿಸಿ, ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿ, ನಂತರ ಹಸಿಮೆಣಸಿನಕಾಯಿಯನ್ನು ಸೇರಿಸಿ, ಸ್ವಲ್ಪ ಜಜ್ಜಿಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸಿ, ನಂತರ ನಿಮ್ಮಲ್ಲಿರುವ ತರಕಾರಿಗಳನ್ನು ಸೇರಿಸಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಸ್ವಲ್ಪ ಬಾಡಿಸಿಕೊಳ್ಳಿ, ಸಾಫ್ಟ್ ಆಗುವವರೆಗೂ ಬಾಡಿಸಿಕೊಳ್ಳಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಒಣಮೆಣಸಿನಕಾಯಿ, ಕರಿಬೇವನ್ನು ಸೇರಿಸಿ, ನಂತರ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ, ಇವೆಲ್ಲವನ್ನು ಹದವಾಗಿ ಹುರಿಯಿರಿ. ನಂತರ 1:2 ರೇಷಿಯೋದಲ್ಲಿ ನೀರನ್ನು ಸೇರಿಸಿ, ಸ್ವಲ್ಪ ಅರಿಶಿನ, ಜೀರಿಗೆ ಪುಡಿ, ಅತಿ ಮುಖ್ಯವಾಗಿ ಬಿಸಿ ಬೇಳೆ ಬಾತ್ ಪೌಡರನ್ನು ಸೇರಿಸಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನೀರು ಕುದಿಯುವ ಅವಶ್ಯಕತೆ ಏನೂ ಇಲ್ಲ. ಈಗ ಹುರಿದಿಟ್ಟಿರುವ ರವೆ ಮತ್ತು ಹೆಸರುಬೇಳೆಯನ್ನು ಅದಕ್ಕೆ ಸೇರಿಸಿ 3 ವಿಸಿಲ್ ಬರುವವರೆಗೂ ಕೂಗಿಸಿ. ಈಗ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ಈಸ್ ರೆಡಿ. ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇನ್ನಷ್ಟು ವಿಡಿಯೋ ನಿಮಗೆ ಆದಷ್ಟು ಬೇಗ ತಲುಪುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನನ್ನದೊಂದು ಚಿಕ್ಕ ಪಯಣ, ನಿಮ್ಮ ಬೆಂಬಲ ನನಗೆ ಇದೆ ಎಂದು ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.